ಸಾಮಾನ್ಯವಾಗಿ ಜುಲೈ ತಿಂಗಳಿನಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಕಾರವಾರ ಭಾಗದ ಜನ ಮಾಘ ಮಾಸದಲ್ಲೂ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾರೆ. ಗಣಪತಿ ಹುಟ್ಟಿದ ದಿನವೆಂದೇ ಹೇಳಲಾಗುವ ಮಾಘ ಚೌತಿಗೆಂದು ಗಣೇಶ ಚತುರ್ಥಿ ಮಾದರಿಯಲ್ಲೇ ಗಣಪತಿ ಮೂರ್ತಿಯನ್ನಿಟ್ಟು ಪೂಜೆ ಸಲ್ಲಿಸುವ ಸಂಪ್ರದಾಯ ಕಾರವಾರ ತಾಲೂಕಿನಲ್ಲಿ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಮಾಘ ಚತುರ್ಥಿ ಹಿನ್ನೆಲೆ ಗಣೇಶ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದ್ರು. ಮಾಘ ಚೌತಿಗೆಂದು ಪ್ರತಿಷ್ಠಾಪಿಸುವ ಮೂರ್ತಿಯನ್ನ ಹರಕೆ ಗಣಪತಿ ಎಂದೇ ಹೇಳಲಾಗುತ್ತದೆ. ಇಷ್ಟಾರ್ಥಗಳ ಈಡೇರಿಕೆಗಾಗಿ ಹರಕೆ ಹೊತ್ತುಕೊಂಡವರು ಗಣೇಶ ಚತುರ್ಥಿಯ ಸಮಯದಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಲು ಸಾಧ್ಯವಾಗದವರು ಮಾಘ ಚೌತಿಗೆಂದು ಒಂದು ದಿನದ ಮಟ್ಟಿಗೆ ಗಣಪನ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾರೆ. ಇನ್ನು ಕಳೆದ 19 ವರ್ಷಗಳ ಹಿಂದೆ ಕಾರವಾರ ತಾಲೂಕಿನ ಮಾಚಾಳಿ ಗ್ರಾಮದ ಬಳಿಯ ಸರ್ಕಲ್ ಅಪಘಾತಗಳ ಸೆಂಟರ್ ಪಾಯಿಂಟ್ ಆಗಿತ್ತು. ವಾರಕ್ಕೆ 2-3 ಸಾವು ಆಗುವುದು ಸಹಜವಾಗಿತ್ತು. ಸಾವಿಗೆ ಬ್ರೇಕ್ ಹಾಕಬೇಕು ಎಂಬ ಸದುದ್ದೇಶದಿಂದ ಗ್ರಾಮಸ್ಥರೆಲ್ಲ ಸೇರಿ ಗಣೇಶನ ಪ್ರತಿಷ್ಠಾಪನೆ ಮಾಡಲು ಆರಂಭ ಮಾಡಿದ್ರು. ಅಂದಿನಿಂದ ಈ ಸರ್ಕಲ್ನಲ್ಲಿ ವರ್ಷಕ್ಕೆ 1-2 ಅಪಘಾತ ಆಗುತ್ತೆ ಅಷ್ಟೇ ಅಂತಾರೆ ಇಲ್ಲಿನ ಜನರು. ದಾವಣಗೆರೆ ರಾಮನಾಥ್ ಕ್ರಾಸ್ ಅಲ್ಲಿ ಗಣೇಶ ಹಬ್ಬದ ವಿಶೇಷತೆ ಅಂದರೆ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಮಾಘ ಮಾಸದಲ್ಲಿ. ಈ ಸಲ 19ನೇ ವರ್ಷದ ಆಚರಣೆ. ಮತ್ತು ಇಲ್ಲಿ ಒಂದು ವಿಶೇಷ ಅಂದರೆ ಇಲ್ಲಿ ಹೈವೇದಲ್ಲಿ ಭಾಳ ಆಕ್ಸಿಡೆಂಟ್ ಆಗಿ ಜನರಿಗೆಲ್ಲ ಭಾಳ ತೊಂದರೆ ಆಗ್ತಿತ್ತು. ಈ ಗಣೇಶ ಹಬ್ಬ ಆಚರಣೆಯಿಂದ ಅದೆಲ್ಲ ಕಡಿಮೆ ಆಗಿ ಜನರು ಸುಖ ಸಮೃದ್ಧಿಯಿದ್ದಾರೆ. ಅದೇ ಪ್ರತಿ ವರ್ಷ ಎಲ್ಲರೂ ಸಾರ್ವಜನಿಕವಾಗಿ ಆಚರಿಸಿ ಎಲ್ರಿಗೂ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಎಲ್ಲದೂ ಒಳ್ಳೆಯದಾಗ್ತಾ ಇದೆ. ಮಾಘ ಚೌತಿಗೆಂದು ಗಣಪತಿ ಮೂರ್ತಿಯನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವ ಸಂಪ್ರದಾಯ ಹೆಚ್ಚಾಗಿ ಮಹಾರಾಷ್ಟ್ರ ಗೋವಾದಲ್ಲಿ ಆಚರಣೆಯಲ್ಲಿದೆ. ಕಾರವಾರ ಗೋವಾ ಗಡಿಯಾಗಿರುವುದರಿಂದ ಮಾಘ ಚೌತಿಗೆನ್ನ ಕಾರವಾರದಲ್ಲೂ ಸಹ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಹಲವರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಹರಕೆ ಹೊತ್ತುಕೊಳ್ತಾರೆ. ಕೆಲವರು ಮಾಘ ಚತುರ್ಥಿಯಂದು ಸಾರ್ವಜನಿಕ ಮೂರ್ತಿಯನ್ನು ಸಹ ಪ್ರತಿಷ್ಠಾಪಿಸಿ ಪೂಜಿಸಿ ಸಂಜೆಯ ವೇಳೆಗೆ ವಿಸರ್ಜನೆ ಮಾಡ್ತಾರೆ. ದಾವಣಗೆರೆ ರಾಮನಾಥ್ ಕ್ರಾಸ್ ಅಂತ ಇದು ಭಾಳ ಪ್ರಸಿದ್ಧವಾದ ಏರಿಯಾ. ಇದು ಪ್ರಸಿದ್ಧವಾದ ಏರಿಯಾ ಅಂತ ಹೇಳಿದರೆ ವಿಶೇಷವಾಗಿ ಇಲ್ಲಿ ಒಂದು 6 ರಸ್ತೆ ಕೂಡಿದೆ ಇಲ್ಲಿ. ಮತ್ತು ಈ ಸ್ಪಾಟಲ್ಲಿ ಭಾಳ ಆಕ್ಸಿಡೆಂಟ್ಗಳು ಆಗ್ತಿತ್ತು. ಅದು ಎಲ್ಲರಿಗೆ ಗೊತ್ತಿರೋ ವಿಷಯ, ಇದು ಸ್ಟೇಟಿಗೆ ಗೊತ್ತಿರೋ ವಿಷಯ ಇದು. ಅದಕ್ಕೆ ಒಂದು 18 ವರ್ಷ ಹಿಂದೆ ಒಂದು 4-5 ಜನರು ಕೂಡಿ ಒಂದು ವಿಚಾರ ಮಾಡಿದ್ರು, ಈ ಮಾಘ ಚೌತಿ ನಾವು ಇಲ್ಲಿಗೆ ಗಣಪತಿ ಕುಂದ್ರಿಸುವ ಅಂತ ಹೇಳಿದರೆ. ಸ್ಪೆಷಲ್ ಅಂತ ಹೇಳಿದರೆ ಮಳೆಗಾಲದ ಏನು ನಾವು ಗಣೇಶ ಚತುರ್ಥಿ ಕುಂದಿಸೋದು ಇದು ಸಾಮಾನ್ಯವಾಗಿ ಎಲ್ಲ ಜನರಿಗೆ ಗೊತ್ತಿರೋದು ವಿಷಯ. ಮತ್ತು ಎಲ್ಲ ಮನೆಯಲ್ಲಿ ಮತ್ತು ಸಾರ್ವಜನಿಕ ಕುಂದಿಸೋದು ಇದು ಸ್ವಾಭಾವಿಕವಾಗಿ ಕುಂದಿರಿಸ್ತಾರೆ. ಬಟ್ ಆದರೂ ಮಾಘದಲ್ಲಿ ಚೌತಿ ಸಾರ್ವಜನಿಕ ಕುಂದಿರಿಸೋದೇ ಕಡಿಮೆ ಅಂತ ಅನಿಸ್ತಾ ಇದೆ. ಕಡಿಮೆಕ್ಕಿಂತ ನಾವು ನೋಡಲಿಲ್ಲ. ಇದು ಒಂದು 18 ವರ್ಷ ಹಿಂದಿಂದ ಚಾಲು ಮಾಡ್ಕೊಂಡಿದ್ದೇವೆ. ಒಟ್ನಲ್ಲಿ 2ನೇ ಗಣಪತಿ ಹಬ್ಬ ಎಂದೇ ಕರೆಯುವ ಮಾಘ ಚೌತಿಯ ಹಬ್ಬದ ಸಂಭ್ರಮ ಗಣೇಶ ಚತುರ್ಥಿಯಂತೆಯೇ ಕಂಡು ಬಂದಿದ್ದಂತೂ ಸತ್ಯ.